ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೇನು ಹರಿಹರದ ಕಾಂಗ್ರೆಸ್ ಕಾರ್ಯಕರ್ತರು ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಗೆಲುವಿನ ಸಲುವಾಗಿ ಇವತ್ತು ಏನು ವಿಜಯೋತ್ಸವಕ್ಕೆ ಸೇರಿದ್ದೀವಿ. ಇವತ್ತು ನಮಗೆ ಭಾಳ ಖುಷಿ ಇದೆ. ದಾವಣಗೆರೆ ದಕ್ಷಿಣ ಜನ ಶಾಮನೂರು ಶಿವಶಂಕರಪ್ಪ ಅವರು ಮಾಡಿದ ಕೆಲಸನ ಮರಿದೆ ಅವರ ಮೊಮ್ಮಗಳಾದ ಸಮರ್ ಶಾಮನೂರು ಅವ್ರನ್ನ ಗೆಲ್ಲಿಸಿದ್ದಾರೆ. ಹಾಗೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಮೇಟಿ ಅವರ ಕೆಲಸ ಯಾರು ಮರಿದೆ ಕಾರ್ಯಕರ್ತರು ಯಾರು ಎಲ್ಲ ನಮ್ಮ ಮತದಾರರು ಸೇರಿ ಉಮೇಶ್ ಮೇಟಿ ಅವ್ರನ್ನು ಗೆಲ್ಲಿಸಿದ್ದಾರೆ. ಈ ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ಗೆದ್ದಿರೋದು 2028ಕ್ಕೆ ದಿಕ್ಸೂಚಿ ಅಂತ ಹೇಳಕ್ಕೆ ಬಯಸ್ತಾ, ಗೆದ್ದಿರೋ ಉಮೇಶ್ ಮೇಟಿ ಅವರಿಗೆ ಹಾಗೂ ಸಮರ್ ಶಾಮನೂರ್ ಅವ್ರಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಹಾಗೂ ದಾವಣಗೆರೆ ದಕ್ಷಿಣ ಶಿವಶಂಕರಪ್ಪ ಅವರ ಅಡಿಯಲ್ಲಿ ಹೇಗೆ ಒಂದು ಅಭಿವೃದ್ಧಿ ಪಥ ಕಾಣಿತ್ತೋ ಹಾಗೆ ಸಮರ್ ಶಾಮನೂರ್ ಅವರು ಮಾಡ್ತಾರೆ ಅಂತ ಹೇಳಕ್ಕೆ ಬಯಸ್ತೇನೆ. ಸಮರ್ಥ ಶಾಮನೂರ್ ಅವ್ರಿಗೂ ಉಮೇಶ್ ಮೇಟಿ ಅವ್ರಿಗೂ ಶುಭಾಶಯಗಳನ್ನು ಕೋರ್ತಾ ಏನು ನಮ್ಮ ಕಾಂಗ್ರೆಸ್ ಸರ್ಕಾರದ ಏನು ಗ್ಯಾರಂಟಿಗಳಿದ್ವಲ್ಲ 5 ಗ್ಯಾರಂಟಿಗಳು ಅವನ್ನ ನುಡಿದಂತೆ ನಡೆದು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅವನಷ್ಟನ್ನು ಏನು ಅನುಷ್ಠಾನ ಮಾಡ್ತಲ್ಲ ಅದನ್ನು ಮಹಾಜನತೆ, ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮಹಾಜನತೆ ಹಾಗೂ ಬಾಗಲಕೋಟೆ ಜನತೆ ಅದನ್ನು ಸ್ಮರಣೆಯಲ್ಲಿ ಇಟ್ಕೊಂಡು ಕಾಂಗ್ರೆಸ್ಗೆ ಅತ್ಯಂತ ಭರ್ಜರಿಯಾಗಿ ಒಂದು ಜಯಶಾಲಿಯನ್ನಾಗಿ ಎರಡೂ ಕಡೆನೂ ಮಾಡಿದ್ದಾರೆ. ಮೊದಲನೇದಾಗಿ ಆ ಮಹಾಜನತೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಏನು ನಮ್ಮ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಡವರ ಪರವಾಗಿ, ಏನು ಅಹಿಂದ ಪರವಾಗಿ, ಹೆಣ್ಮಕ್ಳ ಪರವಾಗಿ, ಶೋಷಿತರ ಪರವಾಗಿ ಏನೊಂದು ಯೋಜನೆಗಳನ್ನ ಮಾಡ್ತಾ ಇದ್ದಲ್ಲ, ಇದನ್ನು ಹೀಗೆ ಮುಂದುವರಿಸಲಿ, ಬಡವರಿಗೆ ಆಗಲಿ, ಈ ಜಯ ಮುಂದಿನ 2028ರಲ್ಲೂ ಆಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಮೊನ್ನೆ ನಡೆದ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ದಾವಣಗೆರೆ ದಕ್ಷಿಣ ವಿಭಾಗದ ಹಾಗೂ ಬಾಗಲಕೋಟೆಯ ಬೈ ಎಲೆಕ್ಷನ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿ ವೈಯಕ್ತಿಕವಾಗಿ ದಾವಣಗೆರೆ ಶಾಮನೂರು ಮನೆತನದ ಕುಡಿ ಸಮರ್ಥ ಅವರು ಜಯಬೇರಿ ಬಾರಿಸಿದ್ದಾರೆ. ಅದೇ ರೀತಿ ಉಮೇಶ್ ಮೇಟಿ ಅವರು ಸಹ ಜಯಬೇರಿ ಬಾರಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ 3 ವರ್ಷದ ಸಾಧನೆಯ ಒಂದು ಪಿಕ್ಚರ್ನ ಗಮನಕ್ಕೆ ಬರ್ತಾ ಇದೆ. ಆ ಒಂದು ದೃಷ್ಟಿಯಲ್ಲಿ ಮಹಾಜನತೆ, ಬಾಗಲಕೋಟೆ ಮಹಾಜನತೆ ಆಗಿರ್ಬೋದು, ದಾವಣಗೆರೆ ದಕ್ಷಿಣ ವಿಭಾಗದ ಮಹಾಜನತೆಗೆ ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ, ಮುಂದೆ ಬರೋ ಚುನಾವಣೆ 28ರ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗಲೂ ಇದೇ ಸಾಧನೆಯನ್ನು ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಮುಂದಿನ 28ಕ್ಕೂ ನಾವು ಮುಂದೆ ಸರ್ಕಾರ ರಚಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ಮತ್ತೊಮ್ಮೆ ಸಮರ್ಥ ಅವರಿಗೂ ಉಮೇಶ್ ಮೇಟಿ ಅವರಿಗೂ ತುಂಬ ಹೃದಯದ ಶುಭಾಶಯಗಳನ್ನ ಅರ್ಪಿಸಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೂ ಹಾಗೂ ನಮ್ಮ ಸರ್ಕಾರದ ವತಿಯಿಂದ ಎಲ್ಲರೂ ಇದರಲ್ಲಿ ಯಾರ್ಯಾರು ಈ ವೈಯಕ್ತಿಕವಾಗಿ ಪರೋಕ್ಷವಾಗಿ ಪಕ್ಷವಾಗಿ ಏನು ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಹರಿಹರ ತಾಲೂಕಿನ ಜನತೆಯ ಪರವಾಗಿ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಅರ್ಪಿಸಿ ಈ ಅವಕಾಶಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. 2 ಉಪಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿರುವಂಥ ಕಾಂಗ್ರೆಸ್ ಸರ್ಕಾರದ ಈ ಸಾಧನೆಗೆ ಫಸ್ಟ್ ಈ ರಾಜ್ಯದ ಜನತೆಗೆ ಅಭಿನಂದನೆ ಸಲ್ಲಿಸುತ್ತಾ, ಜೊತೆಯಲ್ಲಿ ಈ ಒಂದು 2 ಅಭ್ಯರ್ಥಿಗಳಾದಂಥ ಉಮೇಶ್ ಮೇಟಿ ಹಾಗೂ ಸಮರ್ಥ ಶಾಮನೂರ್ ಅವರು ಈ ಒಂದು ಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದ್ದಾರೆ. ಇದು ನಮ್ಮ ಸರ್ಕಾರದ ಗ್ಯಾರಂಟಿಗಳಿಗೆ ಸಂದ ಜಯ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರಿಗೆ ಸಂದ ಜಯ ಅಂತ ನಾನಾದರೂ ಭಾವಿಸಿ, ಈ ಜಿಲ್ಲೆಯಲ್ಲಿ ಉಪಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಶಾಮನೂರು ಕುಟುಂಬದ ಕುಡಿಯಾದಂಥ ಶಾಮನೂರು ಸಮರ್ಥ ಅವರು ಅವರ ಜಯವನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಮ್ಮ MP ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಮನೂರು ಮಲ್ಲಿಕಾರ್ಜುನ್ ಅವರ ಈ ಜಿಲ್ಲೆಗೆ ಕೊಟ್ಟಿರೋಂಥ ಕೊಡುಗೆ, ಅದರದ ಫಲವಾಗಿ ಇವತ್ತು ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ಗೆದ್ದಿದೆ ಅಂತ ನಾನಾದರೂ ಭಾವಿಸಿ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ
ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸಿದೆ. ಮೊದಲನೇದಾಗಿ ಸಮರ್ಥಿಯವರಿಗೆ ನಮ್ಮ ಹರಿಹರದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ದಾವಣಗೆರೆ ಕ್ಷೇತ್ರದ ಉಪಚುನಾವಣೆ ಘೋಷಣೆಯಾದಾಗ ಟಿಕೆಟ್ ಯಾರಿಗೆ ಕೊಡಬೇಕಂತ ಹೇಳಿ ಭಾಳ ಸಮಸ್ಯೆ ಆಯಿತು. ಬೇರೆ ಬೇರೆ ಧರ್ಮದವರು ಇದು ಸೀಟ್ ಕೇಳಕತ್ತರು, ಬೇರೆ ಜಾತಿಯವರು ಸೀಟ್ ಕೇಳಕತ್ತರು. ಆದರೆ ಕಾಂಗ್ರೆಸ್ನಲ್ಲಿ ಒಂದು ಪರಂಪರೆ ಇತ್ತು, ಯಾರು ನಿಧನರಾಗ್ತಾರೋ ಆ ಫ್ಯಾಮಿಲಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಸರ್ವಸಾಮಾನ್ಯ ಇದ್ದಿದ್ದರಿಂದ ಶಾಮನೂರು ಕುಟುಂಬದವರು ಸಮರ್ಥಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಅವರು ಬೇಡಿಕೆ ಇಟ್ಟಿದ್ದರು. ಆದರೆ ಇದು ವಿಪರೀತ ಸಂಘರ್ಷಕ್ಕೆ ಹೋಗಿ ನಡೆಯಬಾರದಿಲ್ಲದ ಘಟನೆಗಳಿಂದ ನಡೆದು ಕೊನೆಗೆ ಸಮರ್ಥ ಅವರಿಗೆ ಟಿಕೆಟನ್ನು ಕೊಟ್ಟರು. ಟಿಕೆಟನ್ನು ಘೋಷಣೆ ಆದ ಮೇಲೆ ಭಾಳ ಸಮಸ್ಯೆ ಆಯಿತು, ತಮಗೆಲ್ಲ ಗೊತ್ತಿದೆ. ಇದು ಭಾಳ ಜಾಣಾಕ್ಷತೆಯಿಂದ ಸಿದ್ದರಾಮಯ್ಯನವರು ಅವರು 3 ದಿವಸ ಚುನಾವಣೆ ಇಲ್ಲಿ ಪ್ರಚಾರವನ್ನು ಮಾಡಿ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಎಲ್ಲರೂ ಮನಸ್ಸಿನಲ್ಲಿ ಇದು ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಹೇಳಿ ತೀರ್ಮಾನ ಆದ ಪ್ರಯುಕ್ತ ಸಮರ್ಥಿಯವರು ಇವತ್ತಿನ ದಿವಸ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈ ಚುನಾವಣೆ ಅಷ್ಟು ಸುಲಭವಾಗಿರಲಿಲ್ಲ. ಒಂದು ವರ್ಗದವರು ಭಾಳ ಅಸಮಾಧಾನ ಇತ್ತು. ಆ ಅಸಮಾಧಾನ ನಮ್ಮಲ್ಲಿ ಸೃಷ್ಟಿಯಾಗಿದ್ದದು, ನಮ್ಮ ಕಾರ್ಯಕರ್ತರಲ್ಲಿ ಒಬ್ಬರಿಂದ ಭಾಳ ಸೃಷ್ಟಿ ಆಯ್ತದು. ಅದು ಸಮರ್ಥನೀಯವಾಗಿ ಇವು ಬಗೆಹರಿಸಿ ಇದು ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತು ಅಂದರೆ ಸಮರ್ಥರು ಗೆಲ್ತಾರೋ ಇಲ್ಲ ಅನ್ನೋ ಭಾವನೆಯೂ ಕೂಡ ಬಂದು ಹೋಗಿತ್ತು. ಇಂಥ ಒಂದು ವಾತಾವರಣದಲ್ಲಿ ಸಮರ್ಥವರು ಸಮರ್ಥನೀಯವಾಗಿ ಅವರು ಚುನಾವಣೆಯಲ್ಲಿ ಜಯಶೀಲರಾದರು. ಭಾಳ ಸಂತೋಷ ವಿಷಯ. ಅವರು ಒಳ್ಳೆಯ ಕೆಲಸ ಮಾಡಲಿ. ಯಾಕಂತ ಹೇಳಿ ಇನ್ನು ಯುವಕರಿದ್ದಾರೆ, ಅವರು 27 ವರ್ಷ. ಅಂತ್ಯಂತ ವಿಧಾನಸಭೆ ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಇಷ್ಟು ಚಿಕ್ಕ ವಯಸ್ಸಿನ MLA ಅಂದರೆ ಇವರೇ ಸಮರ್ಥವರೇ. ಅವರಿಗೆ ಒಳ್ಳೆಯ ಭವಿಷ್ಯ ಇದೆ, ಒಳ್ಳೆಯ ಮಂತ್ರದಿಂದ ಬಂದಿದ್ದಾರೆ. ಅವರಿಗೆ ಸಾಕಷ್ಟು ಅವರ ತಂದೆ ತಾಯಿ ಒಂದು ಯಾವ ಥರ ರಾಜಕೀಯ ಮಾಡಬೇಕು ಅಂತ ಹೇಳಿ ಅವರಿಗೆ ಪಾಠವನ್ನು ಹೇಳ್ಕೊಡ್ತಾರೆ. ಒಳ್ಳೆಯ ಕೆಲಸವನ್ನು ಅವರಿಂದ ನಾವು ನಿರೀಕ್ಷಣೆ ಮಾಡಬಹುದು. ಅದೇ ರೀತಿ ಬಾಗಲಕೋಟೆಯಲ್ಲಿ HY ಮೇಟಿ ನಿಧನ ಪ್ರಯುಕ್ತ ಅವರ ಮಗನಿಗೆ ಉಮೇಶನ್ನು ಕೊಟ್ಟರು. ಅಲ್ಲೂ ಕೂಡ ಅತ್ಯಂತ ಲೀಡ್ನಲ್ಲಿ 22,000 ಚಿಲ್ಲರೆ ಓಟಲ್ಲಿ ಬಹುಮತದಿಂದ ಬಂದರು. BJPಯವರು 2 ಸೀಟು ನಮ್ಮವೇ, ನಮ್ಮವರೇ ಗೆಲ್ಲೋದು. ನಾವು ಕಾಂಗ್ರೆಸ್ನವರು ಅವ್ರು ಹೇಳೋದು ನೋಡಿ ನಮಗೆ ಹೆದರಿಕೆ ಆಗೋದು. ಏನಪ್ಪ ಇದು ಅಷ್ಟು ಇದ್ರಾಗ ಗಡ್ಡಘೋಷವಾಗಿ ಹೇಳ್ತಾರೆ ಅಂತೇಳಿ. ಇದ್ರ ಏನಾದರೂ ಅವ್ರು ಗೆದ್ದಿದ್ರೆ ಇವತ್ತು ದೂರದಲ್ಲಿ ಅವ್ರೇನು ಸಮಾವೇಶ ಮಾಡ್ತಿದ್ದಾರೆ, ಅಯ್ಯೋ ಅಲ್ಲಿ ದೊಡ್ಡ ಪ್ರಚಾರ ಆಗ್ಬಿಡೋದು. ಇವತ್ತು ಏನು ಮಾತಾಡ್ಲಿಕ್ಕೆ ಅವ್ರ ಹತ್ರ ಏನಿಲ್ಲ, ಸುಮ್ಮನೆ ಇರಬೇಕು, ಅಧಿವೇಶನ ಮಾಡ್ಕೋಬೇಕು, ಹೋಗ್ಬೇಕಷ್ಟೇ. ಇವತ್ತಿನ ದಿವಸ ನಮಗೆ ಭಾಳ ಸಂತೋಷ ಆಗಿದೆ. ಇವತ್ತು ನಾವು ಏನು ಜಯಶಾಲಿ ಆಗಿದ್ದಾರೆ ಸಮರ್ಥವ್ರಿಗೆ, ಅವರಿಗೆ ಶುಭವನ್ನು ಕೋರಲಿಕ್ಕೆ ನಾವೆಲ್ಲ ಇವತ್ತಿಲ್ಲ ಸೇರಿದ್ದೀವಿ. ನಂದಿಗಾವಿ ಶ್ರೀನಿವಾಸರ ನೇತೃತ್ವದಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಆಗಲಿ ಅಂತ ಹೇಳಿ ನಿರೀಕ್ಷಣೆ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಕಾಂಗ್ರೆಸ್. ಇವತ್ತೇನು ನಮ್ಮ ರಾಜ್ಯದಲ್ಲಿ 2 ಏನು ಉಪಚುನಾವಣೆ ನಡೆದವೆ, ಇವತ್ತು ಇದು ಮುಂದಿನ ಚುನಾವಣೆ ನಮ್ಗೆ ದಿಕ್ಸೂಚಿ. ಇದು ಯಾಕಂತ ಹೇಳಿದರೆ ಸಮರ್ಥವರು ಅವರಿಗೆ ಅನುಭವವಿಲ್ಲ, ಅವರು ಗೆಲ್ಲೋದು ಭಾಳ ಕಷ್ಟ, ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಇವತ್ತು ಮತದಾರ ಬಾಂಧವರು, ದಕ್ಷಿಣ ಕ್ಷೇತ್ರದ ಮತದಾರ ಬಾಂಧವಗಳು ಇವತ್ತು ತೋರಿಸಿದ್ದಾರೆ, ಇಲ್ಲ ಅಲ್ಲಿ SDP ನಿಂತಿದೆ, ಬೇರೆ ಬೇರೆ ಎಲ್ಲ ಸಮಾಜದವರು ನಿಂತಿದ್ದಾರೆ, ಹಾಗೆ ಹೀಗೆ ಯಾವುದೇ ಕಾರಣ ಗೆಲ್ಲಲ್ಲ. ಇವತ್ತು ಹೇಳ್ತಾಯಿದ್ರು 7ನೇ ಸುತ್ತಿನವರೆಗೂ ಸಹ 8,900 BJP ಲೀಡಿತ್ತು. ಆದ ನಂತರ ಬಂತು ನೋಡ್ರಿ ಬಂಪರ್ ಡ್ರಾ. ಅಲ್ಲಿ 21 ವಾರ್ಡ್ ಇದುವರೆಗೂ ನಮ್ಮ ಕಾಂಗ್ರೆಸ್ ಲೀಡ್ ಬಿಟ್ಟೇ ಇಲ್ಲ. ಇವತ್ತು ನಾವು ಏನು ಗೆದ್ದಿದ್ದೀವಿ, ಆ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೂ ನಾವು ಶುಭಾಶಯ ಹೇಳುತ್ತಾ, ಇವತ್ತು ಜನ ಹೇಳ್ತಾ ಇದ್ರು ಅವ್ರಿಗೇನು ಅನುಭವ ಇಲ್ಲ. ನಿಜವಾಗ್ಲೂ ಅವರು ರಾಜಕೀಯ ಕುಡಿಯೋದು ಅವ್ರ ಮಧ್ಯದಲ್ಲಿ ಹುಟ್ಟಿದೆ, ಅವ್ರಿಗೆ ಗೊತ್ತಿದೆ ರಾಜಕೀಯ ಹೆಂಗೆ ಮಾಡೋದು. ಯಾರು ಹುಟ್ಟಿದ ತಕ್ಷಣವೇ ರಾಜಕೀಯ ಕಲ್ತ್ಕೊಂಡು ಬರಲ್ಲ. ಅವರು ಹಂತವಾಗಿ ರಾಜಕೀಯನ ಅವ್ರಿಗೆಲ್ಲ ಗೊತ್ತಿದೆ, ಅವ್ರು ಮಾಡ್ತಾರೆ, ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಆಮೇಲೆ ಉಮೇಶ್ ಬೇಟಿ ಅವರು ಸಹ ಗೆದ್ದಿದ್ದಾರೆ. ಅವರು ಈ ಒಂದು 2 ಸಹ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಇವತ್ತು BJPಯವರಿಗೆ ಹೇಳ್ಕೊಳ್ಳೋಕೆ ಏನಿಲ್ಲ, ಸುಮ್ಮನೆ ಹೇಳ್ತಾಯಿದ್ರು ನಾನು ಗೆಲ್ತೀನಿ ಅಂತೇಳಿ. ಅವ್ರಿಗೆ
ಯಾವುದೇ ಕಾರಣಕ್ಕೂ ಮುಂದಿನ ಸಹ 28ರಲ್ಲಿ ಗೆಲ್ಲಕ್ಕಾಗಲ್ಲ. ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷ ಬರೋದು. ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ನಮ್ಮ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಸರ್ಕಾರ ಇದು. ನಮ್ಮ ಕಾಂಗ್ರೆಸ್ ಪಕ್ಷ ಜಯವಾಗಲಿ. ಅವರಿಗೆ ಶುಭಾಶಯ ಹೇಳುತ್ತಾ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ಏನು ರಾಜ್ಯದಲ್ಲಿ ಕಳೆದ 2 ಉಪಚುನಾವಣೆಗಳ ಫಲಿತಾಂಶ ಇವತ್ತು ಪ್ರಕಟವಾಗಿದೆ. ಮೊದಲನೆಯದಾಗಿ ಈ 2 ಕ್ಷೇತ್ರದ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಹರಿಹರ ತಾಲೂಕಿನ ಕಾಂಗ್ರೆಸ್ನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಏನು ಅನೇಕ ವಿರೋಧ ಪಕ್ಷಗಳ ಅಪಪ್ರಚಾರದ ನಡುವೆ ಏನು ಕೃಷ್ಣ ಸಾರ ಹೇಳ್ದ ಹಾಗೆ 2 ಮತಕ್ಷೇತ್ರಗಳಲ್ಲಿ ಈ ಬಾರಿ ನಾವು BJP ಜಯಗಳಿಸ್ತದೆ ಅಂತಕ್ಕಂಥ ಅವರ ಆತ್ಮವಿಶ್ವಾಸಕ್ಕೆ ಜನತೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆಯೇ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನರವರು MP ಆಗಿ ಆದ ದಿನದಿಂದ ಇಲ್ಲಿಯವರೆಗೂ ಸಹ ಅವಿರತವಾಗಿ ಈ ಜಿಲ್ಲೆಯ ಮತ್ತು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳ ಅಭಿವೃದ್ಧಿಯ ಕಡೆ ಗಮನ ಹರಿಸಿದ್ದಾರೆ. ಅವರು ಏನು ಸಂಸತ್ತಿನಲ್ಲಿ ಮಾತಾಡ್ತಾ ಇರೋದನ್ನ ತಾವೆಲ್ಲ ವೀಕ್ಷಣೆ ಮಾಡಿದಿರಿ. ಅತ್ಯಂತ ಸಮರ್ಥವಾಗಿ ಅವರು ಈ ಜಿಲ್ಲೆಯ ಪ್ರತಿನಿಧಿಯಾಗಿ ಅಭಿವೃದ್ಧಿಯ ಕಡೆ ಗಮನವನ್ನು ಹರಿಸಿದ್ದಾರೆ. ಅವರ ಒಂದು ಮುಂದಾಳತ್ವ ಹಾಗೂ ಶಾಮನೂರು ಮಂತಂದವರು ಅಂದರೆ ನಮಗೂ ನಿಮಗೆಲ್ಲ ಗೊತ್ತಿರೋ ವಿಚಾರ. ಅವರು ಕೊಡುಗೈ ದಾನಿಗಳು. ಎಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಸಮಾಜದ ಬಂಧುಗಳಿಗೆ ಅವರ ಕೈಲಾದ ಸಹಾಯವನ್ನು ಮಾಡ್ತಾ ಅತ್ಯಂತ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಯಾರಾದರೂ ಕೊಡುಗೈ ದಾನಿಗಳಿದ್ದರೆ ಅದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ವರ್ಗ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಒಂದು ಎಲ್ಲ ಕ್ರೆಡಿಟನ್ನು ಏನು ಮತದಾರ ಬಂಧುಗಳು ಏನು ಮತ ನೀಡುವುದರ ಮೂಲಕ ಅತ್ಯಂತ ಬಹುಮತದಿಂದ ಸಮರ್ಥವರನ್ನು ಜಯಬೇರಿ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಏನು ಈ ಚುನಾವಣೆಯಲ್ಲಿ ರಾಜ್ಯದ ನಾಯಕರಾದ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳು ಏನು ಹಗಲು ರಾತ್ರಿ ಅಪಪ್ರಚಾರವನ್ನು ಮೆಟ್ಟಿ ನಿಂತು ಕಾರ್ಯಕರ್ತರನ್ನು ಉರಿದುಂಬಿಸಿ ಈ ಒಂದು ಚುನಾವಣೆಯಲ್ಲಿ ಜಯಗಳಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅದೇ ರೀತಿಯಾಗಿ ರಾಜ್ಯದ ಪಂಚ ಗ್ಯಾರಂಟಿಗಳು ಸಹ ಕೈ ಹಿಡಿದಿದೆ ಅಂತಂದು ಈ ಸಂದರ್ಭದಲ್ಲಿ ಹೇಳ್ತಾ ಅವರೆಲ್ಲರಿಗೂ ಶುಭವಾಗಲಿ ಅಂತಂದೇಳಿ ಹಾರೈಸಿ ಏನು ಬಾಗಲಕೋಟೆಯ ಉಮೇಶ್ ಮೇಟಿ ಅವರಿಗೂ ಮತ್ತು ಸಮರ್ಥರವರಿಗೂ ಅಭಿನಂದನೆ ಸಲ್ಲಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಿರುಗಿ ನೋಡತಕ್ಕಂಥ ಎಲೆಕ್ಷನ್ನು ಬಂದು 2 ಬೈ ಎಲೆಕ್ಷನ್ನು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಇವೆರಡರಲ್ಲೂ ತಕ್ಕ ಉತ್ತರ ನೀಡಿದೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ, DK ಶಿವಕುಮಾರ್ ಸರ್ಕಾರ, BJPಯವರು ಏನೇನು ರಣತಂತ್ರ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಪಟ್ಟರು. ಆದರೂ ಕೂಡ ಇವತ್ತು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಜನಪರ ಕಾರ್ಯಗಳನ್ನು ನೀಡಿದೆ ಅನ್ನೋಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಅವರು ಎಷ್ಟೇ ಪ್ರಯತ್ನ ಮಾಡಿದರು, ಏನೇ ಮಾಡಿದರು, ಬಾಗಲಕೋಟೆಯಲ್ಲಿ 22,000 ಲೀಡು ಮತ್ತು ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ 6,000 ಚಿಲ್ಲರೆ ಲೀಡು. ಸೊ ಇದನ್ನೆಲ್ಲ ನೋಡಿದರೆ ಜನ ಯಾವತ್ತೂ ಕೂಡ ಬಡವರ ಪಕ್ಷ ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಇದು ಒಂದು ಸಾಕ್ಷಿ. ಇದು ನಮ್ಮ BJPಯವರಿಗೆ ಒಂದು ತಕ್ಕ ಪಾಠ. ನೆಕ್ಸ್ಟ್ ಟೈಮ್ ಅವರು ಯಾವುದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಏನೇ ನಮ್ಮ ಗೂಬೆ ಕೂರಿಸ್ಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು. ಇವತ್ತು ರಾಜ್ಯ ನಾಯಕರೆಲ್ಲರೂ ಬಂದಿದ್ದರು ನಮ್ಮ ದಾವಣಗೆರೆಗೆ ದಕ್ಷಿಣಕ್ಕೆ. ಎಲ್ಲರೂ ಬಂದು ಏನೆಲ್ಲ ಪ್ರಯತ್ನ ಮಾಡಿದರು, ಜಾತಿವಾರು ಡಿವೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು, ಕಮ್ಯುನಿಟಿ ಏನೇನೋ ಬೇರೆ ಬೇರೆ ವ್ಯಾಪಾರಸ್ಥರಲ್ಲೇ ಡಿವೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಆದರೂ ಕೂಡ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಅವರು ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದು ಸಮರ್ಥವಾಗಿ ಎಲೆಕ್ಷನ್ ಮಾಡಿದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಡೈರೆಕ್ಷನಲ್ಲಿ ಯಾವುದೇ ಕಾರಣಕ್ಕೂ ಇದು 2028ರ ದಿಕ್ಸೂಚಿ ಅಂತೇಳಿ ನಾನು BJP ಸರ್ಕಾರದವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವತ್ತು ಅವ್ರು ಗೆದ್ದಿದ್ರೆ ಇವತ್ತು ಏನಾರು ನೋಡಬೇಕಾಗಿತ್ತು ಅವರ ಮಾತುಗಳನ್ನ, ಸ್ಪೀಚ್ಗಳನ್ನ. ಇವಾಗ ಏನೇನೋ ಊಹಾಪೋಹಗಳಿಗೆಲ್ಲ ಒಂದು ದೊಡ್ಡ ಕಾರಣ ಆಗ್ಬಿಡೋದು. ಇವತ್ತು ಅವರು ಎಲೆಕ್ಷನ್ ಮಾಡ್ತಾ ಇದ್ದಾರೆ, ಅಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಮಾಡಿದ್ದಾರೆ. ಅದನ್ನು ಯಾರು ಕೇಳ್ತಾ ಇದ್ದಾರೆ? ಅದನ್ನು ಯಾರು ಹೇಳ್ತಾ ಇದ್ದಾರೆ? ಯಾರೂ ಹೇಳ್ತಾ ಇಲ್ಲ.
ಬರೀ ಇಲ್ಲಿ ಬೇರೆ ಬೇರೆ ಥರ ಮಲ್ಲಿಕಾರ್ಜುನ್ ಹಂಗೆ ಹಂಗೆ ಸಿಗ್ತಾರೆ, ಹಿಂಗೆ ಸಿಗ್ತಾರೆ, ಹಿಂಗೆ ಸಿಗ್ತಾರೆ, 4 ಗಂಟೆ ಸಿಗ್ತಾರೆ, ಬರೀ ಇವನ್ನೇ ಹೇಳ್ಕೊಂತ ಹೋದರು. ಬಟ್ ಆದರೂ ಕೂಡ ಅವರು ಮಾಡ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಕಾರ್ಯಗಳೇನಿದ್ದಾವೆ ದಾವಣಗೆರೆಯಲ್ಲಿ, ಮತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡತಕ್ಕಂಥ ಜನಪರ ಭಾಗ್ಯಗಳು, ಬಡವರ ಪರ ಭಾಗ್ಯಗಳು, ಮತ್ತು ಮುಖ್ಯವಾಗಿ ಇವತ್ತು ಏನು ಅಲ್ಪಸಂಖ್ಯಾತರು ಭಾಳ ಕೈ ಕೊಡ್ತಾರೆ ಅಂತ ಹೇಳಿದ್ರು, ಇವತ್ತು ಅವರೇ ಕೈ ಹಿಡಿದಿದ್ದಾರೆ. ಇದು ಸಾಕ್ಷಿ. ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅನ್ನೋಕ್ಕೆ ದಾವಣಗೆರೆ ಎಲೆಕ್ಷನ್ ಸಾಕ್ಷಿ ಆಗಿದೆ. ಸೊ ಇಷ್ಟು ಹೇಳ್ತಾ ಮತ್ತೊಮ್ಮೆ ನಾನು ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ ದಕ್ಷಿಣ ಮತದಾನ ಮಾಡ್ತಕ್ಕಂಥ ಎಲ್ಲರಿಗೂ ನಮ್ಮ ಹರಿಹರ ತಾಲೂಕು ಪರವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.